ಎಷ್ಟು ಸಾಲ ಹಿಂಗೆ ಹೇಳ್ತೇನೆ ನಾವು ಅದಕ್ಕೆ 10 ಸಲ ಉತ್ತರ ಕೊಟ್ಟಿದ್ದೇವೆ. ಪದೇ ಪದೇ ಹಿಂದೂ ಮುಸ್ಲಿಂ ರಾಮು ಇದೆ ಏನು ರಾಮನ ವಿರುದ್ಧ ಇದ್ದೀವಿ ನಾವೆಲ್ಲ. ನೋಡಿ, ಈ ದೇಶದಲ್ಲಿ ಎಲ್ಲ ಧರ್ಮಕ್ಕೆ ಸರಿಸಮಾನವಾದಂಥ ಅಧಿಕಾರ ಇದೆ. ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಸಂವಿಧಾನ ಇರೋದ್ರಿಂದ ಎಲ್ಲ ಧರ್ಮದವರಿಗೆ ಸಮಾನ ರೆಸ್ಪೆಕ್ಟ್ ಇದೆ ಮತ್ತು ಅವರವರ ನಂಬಿಕೆ ಪ್ರಕಾರ ಅವರವರ ಫೇತ್ ಅಂತ ನಾವೇನು ಹೇಳ್ತೇವೆ, ಆ ನಂಬಿಕೆ ಇಟ್ಟವರು ನ್ಯಾಚುರಲಿ ಹೋಗ್ತಾರೆ. ಒಂದು ದೇವ್ರಿಗೆ ನಿಮ್ಮ ನಂಬಿಕೆ ಇರ್ಬೋದು, ಇನ್ನೊಂದು ದೇವ್ರಿಗೆ ಅವ್ರ ಹರಕೆ ಪಡಿಬೋದು, ಇನ್ನೊಂದು ದೇವ್ರಿಗೆ ನಮ್ಮ ಮನೆ ದೇವರು ಇದು ಅದ ಅಂತ ಹೇಳ್ತಾರೆ. ಹಂಗೆ ಎಲ್ಲರಿಗೂ ಬೇರೆ ಬೇರೆ. ದೇಶದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಸೊ ಪ್ರತಿಯೊಬ್ಬರು ಅವರು ದೇವತೆಗೆ ನಡ್ಕೊಳ್ತಾರೆ. ಅದಕ್ಕೆ ನಾವು ಯಾಕೆ ಅಡ್ಡಿ ಬರೋಣ ಬಂದೂ ಇಲ್ಲ. ಅವ್ನು ಕ್ರಿಯೇಟ್ ಮಾಡೋದು ಮೋದಿಜಿ ಕ್ರಿಯೇಟ್ ಮಾಡ್ತಾರೆ. ಏನು ಹಿಂಗೆ ಹೇಳಿದ್ರೆ ನನಗೆ ವೋಟ್ ಪೊಲರೈಸ್ ಆಗ್ತಾನೆ. ಬಟ್ ದಟ್ ಈಸ್ ನಾಟ್ ಗುಡ್. ಇಂಥ ಟೈಮ್ನಲ್ಲೇ ಅವ್ರು ಮಾತಾಡಬಾರ್ದು. ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಸ್ಟೇಟ್ಸ್ಮೆನ್ ಹಾಗೆ ಬಿಹೇವ್ ಮಾಡಬೇಕೆ ಹೊರತಾಗಿ ನೀವು ನಿಮ್ಮ ಎಕ್ಸ್ರೇ ಮಾಡ್ತಾರೆ, ನಿಮ್ಮ ಮನೆ ಒಳಗೆಲ್ಲ ಬಂಗಾರ ಹುಡುಕ್ತಾರೆ, ಬೆಳ್ಳಿ ಹುಡುಕ್ತಾರೆ, ದುಡ್ಡು ಹುಡುಕ್ತಾರೆ. ನಿಮ್ಮಲ್ಲಿ 2 ಎಕರೆ ಜಮೀನು ಇದ್ದರೂ 1 ಎಕರೆ ಜಮೀನು ಕಸ್ಕೊಳ್ತಾರೆ. ನಿಮ್ಮಲ್ಲಿ 2 ಎಮ್ಮೆಗಳಿದ್ದು ಅಂದ್ರೆ 1 ಎಮ್ಮೆ ಮುಸಲ್ಮಾನರಿಗೆ ಕೊಡ್ತಾರೆ. ಇದು ಹಿಂಗೆ ಹೇಳೋ ಮಾತು. ನನಗಂತೂ 53 ವರ್ಷದಲ್ಲಿ ನಾನು ಇಂಥದ್ದು ಕಂಡೇ ಇಲ್ಲ. ಅಲ್ಲ, ಎಲೆಕ್ಷನ್ ಕಮಿಷನ್ ಮೊನ್ನೆ ವಾರ್ನ್ ಮಾಡಿತ್ತು ಸರ್, ಈ ತರ ರಿಲಿಜಿಯಸ್ ಇದು 2 ಪಾರ್ಟಿಗಳಿಗೆ ರಿಲಿಜಿಯಸ್ ಇದ್ರ ಬಗ್ಗೆ ಮತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದನ್ನು ಬಿಡಬೇಕು. ಅರೆ, ನಾನೇ ಫಸ್ಟ್ ರೇಸ್ ಮಾಡಿದವು. ನಾನೇ 2 ಲೆಟರ್ ಬರೆದಿದ್ದೆ. ಅವ್ರ ಪಾರ್ಟಿಯವರು ಏನು ಮಾಡ್ಯಾರ ಗೊತ್ತಿಲ್ಲ, ನಾವೇ ಬರೆದಿದ್ದೇವೆ ಲೆಟರ್. ನಾವು ಡಾಟಾ ಅದ್ರ ಮೇಲೆ ಬರೆದಿದ್ದೆವು. ಎಲ್ಲ ನಿಮಗೇನು ಎಲೆಕ್ಟೆಡ್ ಮೆಂಬರ್ಸ್ ಡಾಟಾ ಮೇಲೆ ನೀವು ಅನೌನ್ಸ್ ಮಾಡ್ತೀವಿ, ಕ್ಯಾಂಡಿಡೇಟ್ ಇಷ್ಟು ಮತದಿಂದ ಗೆದ್ದ, ಇಷ್ಟು ಮತ. ಅದು ಹೆಂಗೆ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಸೊ ಇವೆಲ್ಲ ಹಿಂಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ. ಎಲೆಕ್ಷನ್ ಕಮಿಷನ್ಗೂ ನಾವು ಬರೆದಿದ್ದೇವೆ. ನೀವು ನಮಗೆ ಹೇಳ್ತೀರಿ. ಬ್ಲ್ಯಾಂಟೆಂಟ್ಲಿ ನಮ್ಮ ಮೋದಿಯವರು ಎಲ್ಲ ಕಡೆ ಹೇಳ್ತಾರೆ, ಹಿಂದೂ ಮುಸಲ್ಮಾನ್ ಹೇಳ್ತಾರೆ, ನಮಗೆ ಬೈತಾರೆ. ಗಾಂಧಿ ಫ್ಯಾಮಿಲಿ ಅಧಿಕಾರ ಬಿಟ್ಟು ಎಷ್ಟೋ ವರ್ಷ ಅವರೇನು ಒಂದು ಮಂತ್ರಿನೂ ಇಲ್ಲ 89 ಇಲ್ಲಿವರೆಗೆ. ಆದರೂ ಇವರು ಹೇಳೋದು ಬಿಡೋದಿಲ್ಲ. ಮೊದಲಂತೂ ಹೇಳ್ತಿದ್ದಿಲ್ಲ, ಖತಮ್ ಹೋಗೆ ನಾಮೋ ನಿಶಾನ್ ರೈತ ಕಾಂಗ್ರೆಸ್ ಅಂತ ಹೇಳ್ಬೋದು 10 ವರ್ಷ ಬಂದು. ಮತ್ತು ಈಗ ತಿರುಗಿನೂ ಮತ್ತು ಕಾಂಗ್ರೆಸ್ ಬೈಯೋದಿತ್ತಂದರೆ ಕಾಂಗ್ರೆಸ್ ಅಸ್ತಿತ್ವದಲ್ಲಿದೆ ಅಂದಂಗೆ ಆಯ್ತಲ್ಲ. ನಿಮ್ಗೆ ಪೈಪೋಟಿ ಮಾಡ್ತಾ ಇದೆ ಅಂತ ಅದು ಅರ್ಥ ಆಯ್ತು. ಸೊ ಆ ಮೋದಿ ಅವರಿಗೀಗ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ಅವರ ನಡವಳಿಕೆ ನೋಡಿದ್ರೆ ನಮಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ಒಂದು. ಮತ್ತು ಅದೇ ಮೋದಿ ಅಂತ ಹೇಳಿ ನಾವು ಪದೇ ಪದೇ ಅವರಿಗೆ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು ಮಾಡೋಕ್ಕೆ ಹೋಗೋದಿಲ್ಲ. ಅವರ ವಿಚಾರಧಾರೆ ವಿರುದ್ಧ ನಮ್ಮ ಹೋರಾಟ ಇದೆ. ಸೊ ನಮ್ಮ ವಿಚಾರಧಾರೆ ನಮ್ಮ ಜೊತೆಯಲ್ಲಿದೆ. ನಾವು ಅದಕ್ಕೆ ಈಗೆಲ್ಲ ನಾನೇ ಒಂದು 53-54 ವರ್ಷದಿಂದ ಅದನ್ನು ಫಾಲೋ ಮಾಡಿದೆ. ಉಳಿದವರು ಫಾಲೋ ಆ ವಿಚಾರಧಾರೆ ಬಿಟ್ಟು ನಾವು ಹೋಗೋದಿಲ್ಲ. ಅವರಿಗೇನು ಯಾವ ವಿಚಾರಧಾರೆ ಮೇಲೆ ನಂಬಿಕೆ ಇದೆ ಅದನ್ನು ಮಾತಾಡಲಿ. ಬಟ್ ಅದು ಬಿಟ್ಟು ಚಿಲ್ಲರೆ ಮಾತಾಡ್ಕೊತ ಹೋದರೆ ಅದು ನಿಜವಾಗ್ಲೂ ಅವರಿಗೂ ಗೌರವ ತರೋದಿಲ್ಲ. ನಮ್ಮ ದೇಶದ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಈ ರೀತಿಯಾಗಿ ಮಾತನಾಡಿದ್ರೆ ಹೊರಗಡೆ ಏನು ಮೆಸೇಜ್ ಹೋಗ್ತದೆ ಅದನ್ನು ಕೂಡ ಅವ್ರು ತಿಳ್ಕೊಂಡು. ಮೋದಿಯವರು ಒಂದು ಕಡೆ ಹೇಳ್ತಾರೆ ಸರ್.